ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್. ಪವಿತ್ರ, ದರ್ಶನ್ ಸೇರಿ 17 ಜನರ ವಿರುದ್ಧ ದೋಷಾರೋಪಣಾ ಪಟ್ಟಿ ರೆಡಿ. ಬರೋಬ್ಬರಿ 4,500 ಪುಟಗಳ ಚಾರ್ಜ್ ಶೀಟ್ ಇವತ್ತು ಸಂಜೆ ಅಥವಾ ನಾಳೆ ಸಲ್ಲಿಕೆ ಸಾಧ್ಯತೆ. ಕೊಲೆ ಕೇಸಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರ ನಿಭಾಯಿಸಿದ್ರು, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಘಟನಾ ಸ್ಥಳಗಳ ಮಹಜರು, ಸಂಗ್ರಹಿಸಿರೋ ಸ್ಯಾಂಪಲ್ಗಳ ಮಾಹಿತಿ, ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನ ಉಲ್ಲೇಖಿಸಿರೋ ಪೊಲೀಸರು. ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಸ್ಥಳಗಳಲ್ಲಿ ಸಾಕ್ಷಿ ಹೇಳಿಕೆ, ದರ್ಶನ್ ಜೊತೆಗಿದ್ದ ಸೆಲೆಬ್ರಿಟಿಗಳ 164 ಸ್ಟೇಟ್ಮೆಂಟ್, ಮನೆ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದವರ ಹೇಳಿಕೆ, ದೋಷಾರೋಪಣಾ ಪಟ್ಟಿಯಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಪೊಲೀಸರು. ದರ್ಶನ್ ಪತ್ನಿ ನೀಡಿದ್ದ ಮೆಡಿಕಲ್ ರಿಪೋರ್ಟ್ ಪರಿಶೀಲನೆ ಮುಕ್ತಾಯ. ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲು ಅಧಿಕಾರಿಗೆ ಬರಬೇಕಿದೆ ವೈದ್ಯಕೀಯ ವರದಿ. ಅದನ್ನು ಪರಿಶೀಲಿಸಿದ ಬಳಿಕ ದರ್ಶನ್ಗೆ ಸರ್ಜಿಕಲ್ ಚೇರ್ ಕೊಡೋ ಬಗ್ಗೆ ನಿರ್ಧಾರ. ದರ್ಶನ್ ಸೆಲ್ಗೆ ಕಾವಲು ಕಾಯ್ತಾ ಇರೋ ಸಿಸಿಟಿವಿ ಎಲ್ಲ ಫುಟೇಜ್ಗಳನ್ನು ಸ್ಟೋರ್ ಮಾಡಲು ಹೊಸ ಹಾರ್ಡ್ ಡಿಸ್ಕ್. ಬೆಂಗಳೂರಲ್ಲಾದಂಥ ಎಡವಟ್ಟುಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ. ದರ್ಶನ್ ರಾಜಾತಿಥ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿಗೆ ತಲೆನೋವು. ತನಿಖಾ ತಂಡದ ನೋಟಿಸ್ಗೆ ಉತ್ತರ ಕೊಡಲು ತಳಮಳ. ಸದ್ಯ ಇರೋದು ಒಬ್ಬರೇ ಮುಖ್ಯ ಅಧೀಕ್ಷಕ, 9 ಅಧಿಕಾರಿಗಳ ಅಮಾನತು. ಉತ್ತರ ನೀಡಲಾಗದ ಸ್ಥಿತಿಯಲ್ಲಿ ಚೀಫ್ ಸೂಪರಿಂಟೆಂಡೆಂಟ್. ಜೈಲಿನಿಂದ ರೌಡಿ ಧರ್ಮ ವಿಡಿಯೋ ಕಾಲ್ ಪ್ರಕರಣ ತನಿಖೆ ಚುರುಕು. ಡೂಪ್ಲಿಕೇಟ್ ಸಿಮ್ ಪಡೆದು ಡೇಟಾ ರಿಟ್ರೀವ್ ತಯಾರಿ. ನಂಬರ್ ಯಾರ ಹೆಸರಲ್ಲಿತ್ತು ಅನ್ನೋದರ ಬಗ್ಗೆ ತನಿಖೆ. ದರ್ಶನ್ ರಾಜಾತಿಥ್ಯದ ಫೋಟೋ ತೆಗೆಯಲು ನಕಲಿ ಸಿಮ್ ಇದ್ದ ಮೊಬೈಲ್ ಬಳಕೆ. ತನ್ನ ಪತ್ನಿ ಮತ್ತೊಬ್ಬನಿಗೆ ಫಾರ್ವರ್ಡ್ ಮಾಡಿದ ವೇಲು. ಡಿಸಿಪಿ ಸಾರಾ ಫಾತಿಮಾರಿಂದ ಪ್ರಾಥಮಿಕ ವರದಿಯಲ್ಲಿ ಮಾಹಿತಿ. ಫೋಟೋ ತೆಗೆಯಲು ಸೂಚಿಸಿದ್ಯಾರು ಅನ್ನೋ ಬಗ್ಗೆ ಈಗ ತನಿಖೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಇನ್ನಿಬ್ಬರು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ. ವಿನಯ್ ಹಾಗೂ ಕೇಶವಮೂರ್ತಿ ಜಾಮೀನು ಆದೇಶ ಪ್ರಕಟಿಸಲಿದೆ 57ನೇ ಸಿಟಿ ಸಿವಿಲ್ ಕೋರ್ಟ್. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಇವತ್ತು ಗವರ್ನರ್ ಅನುಮತಿ ರದ್ದು ಕೋರಿ ಸಿಎಂ ಸಲ್ಲಿಸಿದ ಅರ್ಜಿ ವಿಚಾರಣೆ. ಮತ್ತೊಮ್ಮೆ ವಾದ ಮಂಡಿಸಲಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಮೂಡಾ ಸಂಕಷ್ಟ ಬೆನ್ನಲ್ಲೇ ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಮೊರೆ. 20 ದಿನಗಳ ಅಂತರದಲ್ಲಿ 2ನೇ ಬಾರಿ ಶಕ್ತಿ ದೇವತೆಯ ದರ್ಶನ. ಶುಭ ಮಂಗಳವಾರ ನಾಡ ದೇವತೆ ಚಾಮುಂಡಿಯ ದರ್ಶನ ಪಡೆಯಲಿರೋ ಸಿಎಂ. ಕೋವಿಡ್ ಸಂದರ್ಭದಲ್ಲಿ ಮಾನವೀಯ ದೃಷ್ಟಿಯಿಂದ ಕೆಲಸ ಮಾಡಬೇಕಿತ್ತು. ಇವರು 1000 ಕೋಟಿ ಲೂಟಿ ಹೊಡೆದಿದ್ದಾರೆ. ಅಂತಃಕರಣದಿಂದ ಕೆಲಸ ಮಾಡಿದ್ದೀನಿ ಎಂದಿದ್ದ ಡಾಕ್ಟರ್ ಸುಧಾಕರ್ಗೆ ಎಂಬಿ ಪಾಟೀಲ್ ಕೌಂಟರ್. ಕೋವಿಡ್ ಹಗರಣದ ಸದ್ದು, ಸೋಂಕಿತರ ಕ್ವಾರಂಟೈನ್ ಹೆಸರಲ್ಲೂ ನಡೆದಿದ್ದ ಅಕ್ರಮ. ಒಟ್ಟು 7,223 ಕೋಟಿ ಖರ್ಚು ಮಾಡಿರೋ ಸರ್ಕಾರ. ಸಿಎಂಗೆ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ವರದಿ ಸಲ್ಲಿಕೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಟೆನ್ಷನ್. ಬಿಬಿಎಂಪಿ ಅಧಿಕಾರಿಗೂ ಸಂಕಟವಾಗೋ ಸಾಧ್ಯತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ. ಇವತ್ತು ಮಾಜಿ ಸಚಿವ ಬಿ ನಾಗೇಂದ್ರ ಬೇಲ್ ಅರ್ಜಿಯ ವಿಚಾರಣೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿದೆ ಇಡಿ. ಸಿಎಂ ಸ್ಥಾನ ಅಲಂಕರಿಸಲು ಮನಸ್ಸಿದ್ರು ಸುಲಭವಾಗದ ರಾಜ್ಯ ಎಂಟ್ರಿ. ಮಲ್ಲಿಕಾರ್ಜುನ ಖರ್ಗೆಗೆ ದೆಹಲಿಯಲ್ಲೇ ಉಳಿಬೇಕಾದಂತ ಅನಿವಾರ್ಯತೆ. ಎಐಸಿಸಿ ಅಧ್ಯಕ್ಷರಾಗಿರೋ ಕಾರಣ ರಾಜ್ಯ ಪ್ರವೇಶ ಕಷ್ಟ ಅನ್ನೋ ಚರ್ಚೆ. ಕೆಪಿಎಸ್ಸಿ ವಿರುದ್ಧ ಕರವೇ ಹೋರಾಟದ ಕಹಳೆ. ಕನ್ನಡದ ಕಗ್ಗೊಲೆಯಾಗಿದೆ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ. ಕೆಪಿಎಸ್ಸಿ ಅಭ್ಯರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು ಭಾಗಿ. ಬಿಜೆಪಿ ಸದಸ್ಯನ ಅಪಹರಣ ಖಂಡಿಸಿ ಕಿತ್ತೂರು ಚಲೋ. ಕಿತ್ತೂರು ತಹಶೀಲ್ದಾರ್ ಕಚೇರಿ ಎದುರು ಬಿಜೆಪಿ ಬೃಹತ್ ಪ್ರತಿಭಟನೆ. ನಾಳೆ ನಿಗದಿಯಾಗಿರೋ ಚುನಾವಣೆ ಮುಂದೂಡುವಂತೆ ಕೋರ್ಟ್ ಮೊರೆ ಹೋಗಲು ಸಿದ್ಧತೆ.
ಕಲಬುರಗಿ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಸೇಡಂ ತಾಲೂಕಿನ ಮಳಖೇಡ ಬಳಿ ಉತ್ತರಾದಿ ಮಠಕ್ಕೆ ಜಲ ದಿಗ್ಬಂಧನ. ಜಯತೀರ್ಥರ ಮೂಲ ವೃಂದಾವನ ಸಂಪೂರ್ಣ ಜಲಾವೃತ. ಮಠದಲ್ಲಿ ಸಿಬ್ಬಂದಿ ಲಾಕ್. 51ನೇ ವಸಂತಕ್ಕೆ ಕಾಲಿಟ್ಟ ಕಿಚ್ಚ ಸುದೀಪ್. ಜಯನಗರದ ಎಂಇಎಸ್ ಗ್ರೌಂಡ್ನಲ್ಲಿ ಬರ್ಡೇ ಸೆಲೆಬ್ರೇಷನ್. ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ವಿಕ್ರಾಂತ್ ರೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.